ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಖಾತೆ ಏನಾದರೂ ಬದಲಾಗತ್ತಾ? ಆ ಥರದೊಂದು ಮನವೊಲಿಕೆ ಪ್ರಯತ್ನ ಈಗ ಆಲ್ರೆಡಿ ಆಗ್ತಾ ಇದೆ. ಈಗ ಅವರು ಸಮಾಧಾನ ಆಗಬೇಕು ಅಥವಾ ಕೂಲ್ ಆಗಬೇಕು ಅಂತ ಅಂದರೆ ಅವ್ರಿಗೆ ಮತ್ತೆ ಅವ್ರು ಕೇಳದಂಥ ಖಾತೆ ಕೊಡಬೇಕು. ಆ ಥರದ್ದು ಏನಾದರೂ ಆಗತ್ತಾ? ಕೃಷ್ಣ ಬೈರೇಗೌಡ ತಮ್ಮ ಖಾತೆಯನ್ನು ಬಿಟ್ಕೊಡ್ತಾರಾ? ಬಿಕಾಸ್ ಅವರಿಗೆ ಖಾತೆ ಹೋಗಿದೆ. ರಾಮಲಿಂಗಾರೆಡ್ಡಿ ಮನವೊಲಿಕೆಗೆ ತೀವ್ರ ಕಸರತ್ತು ನಡೀತಾ ಇದೆ. ಬಿಕಾಸ್ ಅವ್ರು ಕಡ್ಡಿ ತುಂಡು ಮಾಡ್ದಂಗೆ ಹೇಳಿಬಿಟ್ಟಿದ್ದಾರೆ, ನನಗಿದೇ ಬೇಕು. ರಾಜೀನಾಮೆ ಹಿಂಪಡೆಯುವಂತೆ ಒಂದು ಕಡೆ ನಾಯಕರು ಕೂಡ ಅವರಿಗೆ ಒತ್ತಾಯ ಮಾಡ್ತಾ ಇದ್ದಾರೆ, ಆಗ್ರಹಿಸ್ತಾ ಇದ್ದಾರೆ. ಬಟ್ ಈಗ ಖಾತೆ ಬದಲಾಗತ್ತಾ? ಈ ಒಂದು ಪ್ರಶ್ನೆ ಇದೆ. ಏನು ಮಾಡುತ್ತೆ ಹಾಗಾದರೆ ಹೈಕಮಾಂಡ್? ಬಿಕಾಸ್ ಅವರಿಗಂತೂ ಬೆಂಗಳೂರು ನಗರಾಭಿವೃದ್ಧಿ ಖಾತೆನೇ ಬೇಕು ಅಂತೇಳಿ ಪಟ್ಟು ಹಿಡಿದಿದ್ರು. ಅದರಲ್ಲೂ ಹಿಂದೆ ಎಲ್ಲ ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟ ಮಾತನ್ನು ಕೂಡ ನೆನಪಿಸಿದ್ರು. ಅದಕ್ಕೆ ಸಂಬಂಧಪಟ್ಟಂಥ ಫೋಟೋಗಳು ಕೂಡ ವೈರಲ್ ಆಗ್ತಾ ಇತ್ತು. ಸೊ ಹಾಗಾಗಿ ಈಗ ಒಂದು ಕಡೆ ರಾಮಲಿಂಗಾರೆಡ್ಡಿ ಅವರ ಮನವೊಲಿಸೋದಕ್ಕೆ ತೀವ್ರ ಕಸರತ್ತನ್ನು ನಡೆಸಲಾಗ್ತಾ ಇದೆ. ಬಟ್ ಅವ್ರು ಬಿಲ್ಕುಲ್ ಒಪ್ತಾ ಇಲ್ಲ. ರಾಜೀನಾಮೆ ಹಿಂಪಡೀರಿ, ದುಡುಕಿನ ನಿರ್ಧಾರ ಬೇಡ ಅಂತೇಳಿ ಸ್ವತಃ ಕೆಪಿಸಿಸಿ ಅಧ್ಯಕ್ಷರಾದಂಥ ಬಿ.ಕೆ. ಹರಿಪ್ರಸಾದ್ ಅವರು ಕೂಡ ಅವರಿಗೆ ಕರೆ ಮಾಡಿ ಮಾತನಾಡಿದ್ದಾರೆ ಅಂತೇಳಿ ಗೊತ್ತಾಗಿದೆ. ಬಟ್ ನಿನ್ನೆ ಕೂಡ ಅವರನ್ನು ಇದೇ ವಿಚಾರವಾಗಿ ಮನವೊಲಿಕೆ ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟಿದ್ರು ಸಿ ಎಂ ಡಿ.ಕೆ. ಶಿವಕುಮಾರ್ ಅವರು. ಬಟ್ ಆ ಮುಖ್ಯಮಂತ್ರಿಗಳ ಸಭೆಯಿಂದನೇ ಎದ್ದು ಹೊರಗಡೆ ಬಂದಿದ್ರು ಅಂತ ಅಂದರೆ ಅಲ್ಲಿಗೆ ಅವ್ರು ಬಿಲ್ಕುಲ್ ನನಗೆ ಅದು ಬೇಡವೇ ಬೇಡ, ನನಗೇನು ಯಾವುದ್ರಲ್ಲಿ ನನಗೆ ಇಂಟ್ರೆಸ್ಟ್ ಇದೆ ಅಥವಾ ಯಾವ್ದು ನಾನು ಮಾಡಬೇಕು ಅಂತ ನಾನು ಆಸೆ ಪಡ್ತಾ ಇದ್ದೀನಿ ಅಥವಾ ನಿರೀಕ್ಷೆ ಇಟ್ಕೊಂಡಿದ್ದೀನಿ, ನನಗೆ ಅದೇ ಖಾತೆ ಬೇಕು. ಕೊಡೋದಿದ್ರೆ ಆ ಖಾತೆ ಕೊಡಿ, ಇಲ್ಲ ಅಂತ ಅಂದರೆ ನನಗೆ ಬೇಡ ಅನ್ನುವಂಥ ನಿರ್ಧಾರಕ್ಕೆ ಬಹುಶಃ ಬಂದಂಥ ಕಾರಣಕ್ಕಾಗಿಯೇ ರಾಮಲಿಂಗಾರೆಡ್ಡಿಯವರು ಈಗ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಅವರ ಪತ್ರದಲ್ಲಿ ಉಲ್ಲೇಖ ಮಾಡಿರೋ ವಿಚಾರ ಕೂಡ ಅಷ್ಟೇ. ನನಗೆ ತಮ್ಮ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡಿದ್ದಕ್ಕೆ ತಮಗೂ ಹಾಗೂ ಕಾಂಗ್ರೆಸ್ ಪಕ್ಷಕ್ಕೆ ಧನ್ಯವಾದಗಳು. ನಾನು ನನ್ನ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಕಾರ್ಯನಿರ್ವಹಿಸೋದಕ್ಕೆ ಸಾಧ್ಯವಾಗದ ಕಾರಣ ನನ್ನ ಸಚಿವ ಸ್ಥಾನಕ್ಕೆ ನಾನು ರಾಜೀನಾಮೆ ಸಲ್ಲಿಸ್ತಾ ಇದ್ದೀನಿ. ನನ್ನ ರಾಜೀನಾಮೆಯನ್ನು ಅಂಗೀಕರಿಸಿ, ಜೊತೆಗೆ ನಾನು ಶಾಸಕನಾಗಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ ಮುಂದುವರಿತೀನಿ ಅಂತ ಆ ರಾಜೀನಾಮೆ ಪತ್ರದಲ್ಲಿ ಕ್ಲಿಯರ್ ಆಗಿ ಉಲ್ಲೇಖ ಮಾಡಿದ್ದಾರೆ ರಾಮಲಿಂಗಾರೆಡ್ಡಿಯವರು. ಬಿಕಾಸ್ ಆತ್ಮಸಾಕ್ಷಿ ಅಸ್ತ್ರವನ್ನು ಇಲ್ಲಿ ಬಳಸಿರೋದು ಹಿರಿಯ ನಾಯಕರು. ಏನಾಗತ್ತೆ ಹಾಗಾದರೆ? ಕೃಷ್ಣ ಬೈರೇಗೌಡರು ಈಗ ತಮ್ಮ ಖಾತೆಯನ್ನೇನಾದರೂ ಬಿಟ್ಕೊಡ್ತಾರಾ? ಆ ಥರದ್ದೇನಾದರೂ ಒಂದು ಪ್ರಯತ್ನಕ್ಕೆ ಮುಂದಾದರೆ ಬಹುಶಃ ಹಾಗೇನಾದರೂ ರಾಮಲಿಂಗಾರೆಡ್ಡಿಯವರು ಕೂಲ್ ಆಗಬಹುದು ಅಂತ ಕಾಣುತ್ತೆ. ಬಿಕಾಸ್ ಆರಂಭದಲ್ಲಿ ಡಿ.ಕೆ. ಶಿವಕುಮಾರ್ ಅವ್ರ ಜೊತೆಗೆ 13 ಮಂದಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ ನಂತರದಲ್ಲಿ ಮಾತನಾಡಿದಂಥ ರಾಮಲಿಂಗಾರೆಡ್ಡಿಯವರು ಅವ್ರು ಸಾಕಷ್ಟು ವಿಚಾರ ಹೇಳ್ತಾ ಇದ್ರು. 1993 ನಾನು ಮೊದಲಿಗೆ ಮಂತ್ರಿ ಆಗಿದ್ದೆ, ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಕೂಡ ಅನೇಕ ಖಾತೆಗಳನ್ನು ನಿಭಾಯಿಸಿರುವಂಥ ನನಗೆ ಅನುಭವ ಇದೆ. ಸೊ ಹಾಗಾಗಿ ದೊಡ್ಡದು ಸಣ್ಣದು ಈ ಥರದ್ದು ಏನಿಲ್ಲ, ಯಾವುದೇ ಖಾತೆ ಕೊಟ್ಟರು ಕೂಡ ನಾನು ಓಕೆ, ನಾನು ನಿಭಾಯಿಸಬಲ್ಲೆ, ನನಗೆ ಆ ಕೇಪಬಿಲಿಟಿ ಇದೆ ಅನ್ನುವಂಥ ವಿಚಾರ ಹೇಳಿದರು.